ನಮಗೆ ಹೊಗಳಿದರೆ ಪ್ರೀತಿ ಕೊಟ್ಟರೆ ಖುಷಿ ಅಂತಲ್ಲ. ಖುಷಿ ನೆಮ್ಮದಿ ನಿಮ್ಮಲ್ಲೇ ಇದೆ. ಅದನ್ನು ಫೀಲ್ ಮಾಡಿ. ಯಾರ್ಯಾಕೆ ಬೇಕಾಗಿದೆ ಮಾಡಿ. ಯಾಕೆ ಇನ್ನೊಬ್ಬರ ಬಗ್ಗೆ ನಮಗೆ ಭಾವನೆಗಳು ಕೊಟ್ಟಿಲ್ಲ, ಸ್ಪಂದನೆ ಮಾಡಿಲ್ಲ, ಪ್ರೀತಿ ಮಾಡಿಲ್ಲ ಅಂತ ಕಣ್ಣೀರು ಹಾಕೋದು? ನಿಮ್ಮ ಸಮಯ ವೇಸ್ಟ್ ಆಗ್ತಿದೆಯಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಎಷ್ಟೋ ಹೆಣ್ಮಕ್ಳ ಪಾಲಿಗೆ ಗಂಡ ಇದ್ದು ಇಲ್ಲದೇ ಇರೋ ಥರ ಬದುಕ್ತಾ ಇದ್ದಾರೆ. ಆ್ಯಂಡ್ ಅದರೊಟ್ಟಿಗೆ ಕೆಲವು ಮಕ್ಕಳು ಇರಲ್ಲ ಅವ್ರಿಗೆ, ಪಾಪ ಒಂಟಿ ಬದುಕನ್ನು ಬದುಕ್ತಾ ಇರ್ತಾರೆ. ನನಗೆ ಇದೇ ಥರದಲ್ಲಿ ಯಾವುದೋ ಒಂದು ವಿಡಿಯೋ ಕೆಳಗಡೆ ಒಬ್ಬರು ಕಮೆಂಟನ್ನು ಮಾಡಿದ್ದಾರೆ, ಅಣ್ಣ ಗಂಡ ಇದ್ದಾರೆ ಬಟ್ ನನ್ನ ಪಾಲಿಗಿಲ್ಲ ಅಣ್ಣ, ಆ ಥರ ಬದುಕ್ತಾ ಇದ್ದೀನಿ. ಆ್ಯಂಡ್ ಮಕ್ಕಳು ಕೂಡ ಇಲ್ಲ, ನನಗೆ ತುಂಬ ಕಷ್ಟ ಆಗ್ತಿದೆ ಬದುಕು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ. ಪ್ರತಿದಿನವೂ ಕೂಡ ನನಗೆ ಕಣ್ಣೀರು ಬರ್ತಾ ಇದೆ, ಒಂಟಿತನ ಫೀಲ್ ಕಾಡ್ತಿದೆ, ಏನು ಮಾಡಬೇಕು ಅಣ್ಣ ಅಂತ ಒಬ್ರು ಯಾರೋ ಕಮೆಂಟ್ ಮಾಡಿದ್ದಾರೆ. ನನಗೆ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕನ್ನಿಸ್ತು. ಬಿಕಾಸ್ ಎಷ್ಟೋ ಜನರಿಗೆ ಪ್ರಾಬ್ಲಮ್ ಇದೇ ಥರದ ಪ್ರಾಬ್ಲಮ್ ಇರುತ್ತೆ, ಹತ್ತತ್ರ ಇದೇ ಥರದ ಪ್ರಾಬ್ಲಮ್ ಇರುತ್ತೆ. ಸೊ ಯಾಕೆ ವಿಡಿಯೋ ಮಾಡಬೇಕು ಅನ್ನಿಸ್ತು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಆ ಮನಸ್ಸುಗಳಿಗೆ ಒಂದು ರಿಯಲೈಸೇಷನ್ ನಾನು ಅರ್ಥ ಮಾಡಿಸ್ಬೇಕು ಅನ್ನೋದೊಂದು ಇಂಟೆನ್ಷನ್ ನನಗೆ. ಆ್ಯಂಡ್ ಈ ಕಣ್ಣೀರು, ಒಂಟಿತನ, ಬದುಕು, ಈ ಸಂಸಾರ, ಇದು ಯಾವುದು, ಹೇಗೆ, ಇದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಮನಸ್ಸಿಗೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. 20,000 ಕಂಪ್ಲೀಟ್ ಆಗಿದೆ, 25,000 ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಈ ಬದುಕು, ಈ ಸಂಸಾರ, ಈ ಒಂಟಿತನ ಯಾವುದು, ಹೇಗೆ, ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ನೋಡಿ, ಯಾರೂ ಇಲ್ಲ ಅನ್ನೋ ಸತ್ಯನ ಇದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಮನುಷ್ಯ ಅಂದಮೇಲೆ ಸಹಜವಾಗಿ ಭಾವನೆಗಳ ಮಧ್ಯೆ ಬದುಕು ಹೋಗ್ತಾನೆ ಮನುಷ್ಯ ಅನ್ನೋದು ಕರೆಕ್ಟ್. ನಾವು ಯಾವುದು ಇಲ್ಲಿ ರೋಬೋಟ್ ಬಗ್ಗೆ ಮಾತಾಡ್ತಿಲ್ಲ ಆ್ಯಂಡ್ ಮಷಿನ್ ಬಗ್ಗೆ ಮಾತಾಡ್ತಿಲ್ಲ. ಮನುಷ್ಯ ಅಂದರೆ ಕಂಪ್ಲೀಟ್ ಭಾವನೆಗಳು, ಒಂದು ಯೋಚನೆಗಳು ಜೊತೆಗೆ ಭಾವನೆಗಳು ಇರುವಂಥದ್ದು ಮನುಷ್ಯನಲ್ಲಿ ಮಾತ್ರ ಕರೆಕ್ಟ್. ರೈಟ್ ಯೋಚನೆ, ಬೆಸ್ಟ್ ಭಾವನೆ ಇದ್ದರೆ ಅದೊಂದು ಸಂಸಾರ, ಅದೊಂದು ಲೈಫ್ ತುಂಬ ಚೆನ್ನಾಗಿರುತ್ತೆ. ಆದರೆ ಆ ಭಾವನೆಗಳಿಗೆ ಸ್ಪಂದನೆ ಸಿಗದೇ ಇದ್ದಾಗ, ಆ ಭಾವನೆಗಳಿಗೆ ಕನೆಕ್ಟ್ ಆಗದೇ ಇದ್ದಾಗ ಮನಸ್ಸಿಗೆ ತುಂಬ ಭಾರ ಅನಿಸುತ್ತೆ, ಒಬ್ಬಂಟಿಗ ಅಂತ ಅನಿಸ್ಬಿಡುತ್ತೆ. ಸಹಜವಾಗಿ ಭಾವನೆಗಳು ಸಿಗದೇ ಇದ್ದಾಗ, ಕನೆಕ್ಟ್ ಆಗದೇ ಇದ್ದಾಗ, ಯಾರಿಂದ ಬಯಸ್ತಿದ್ದೀವಿ ಆ ಭಾವನೆಗಳು ಅವರಿಂದ ಬರದೇ ಇದ್ದಾಗ, ನಮ್ಮೊಟ್ಟಿಗೆ ಕನೆಕ್ಟ್ ಆಗದೇ ಇದ್ದಾಗ ಮನಸ್ಸು ಭಾರ ಅನಿಸುತ್ತೆ, ಒಬ್ಬಂಟಿತನ ಫೀಲ್ ಆಗ್ತಾ ಹೋಗುತ್ತೆ. ಸರ್ ನೋ ಕರೆಕ್ಟ್ ಅಲ್ವಾ? ಆದರೆ ಈಗ ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಇದೆಲ್ಲ ಸತ್ಯನೇ. ನಾವು ಮನುಷ್ಯರಾಗಿದ್ದೀವಿ, ಭಾವನೆಗಳು ಬೇಕು, ಎಮೋಷನ್ ಅದ್ರ ಮುಖಾಂತರನೇ ಹೋಗ್ತಿದ್ದೀವಿ ಅನ್ನೋದು. ಆದರೆ ನಿಮ್ಮ ಸಿಚುವೇಶನ್ ಏನಿದೆ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಈಗ ನಿಮ್ಮ ಸಿಚುವೇಶನ್, ಗಂಡ ಇದ್ದಾರೆ ಆದರೆ ಸ್ಪಂದನೆ ಸಿಗ್ತಿಲ್ಲ, ಅಟ್ಲೀಸ್ಟ್ ಆ ಪ್ರೀತಿಯ ಮಾತುಗಳು ಸಿಗ್ತಿಲ್ಲ, ನಿಮಗೆ ಸಾಂತ್ವನಗಳು ಇಲ್ಲ, ನಾನಿದ್ದೀನಿ ಅನ್ನೋ ಧೈರ್ಯನೂ ಸಿಗ್ತಾ ಇಲ್ಲ. ಇದು ನಿಮ್ಮ ವಾಸ್ತವತೆ ಬದುಕು. ಅದರೊಟ್ಟಿಗೆ ನಿಮಗೆ ಮಕ್ಕಳಿಲ್ಲ ಅಂತ ಹೇಳ್ತೀರಿ. ಈಗ ಮಕ್ಕಳು ಇಲ್ಲ, ಗಂಡನೂ ಇಲ್ಲ, ಹಾಗಿದ್ಮೇಲೆ ನೀವು ಒಬ್ಬಂಟಿಗರೀಗ. ಈ ಒಬ್ಬಂಟಿ ಅನ್ನೋದನ್ನು ಡೈಜೆಸ್ಟ್ ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್, ಕೆಲವರು ನಮ್ಮನ್ನು ಬಿಟ್ಟು ಹೋಗಿಬಿಡ್ತಾರೆ, ತಿರ್ಕೊಂಡು ಹೋದ್ಮೇಲೆ ನಮಗೆ ಸತ್ಯ ಗೊತ್ತು, ನೆಕ್ಸ್ಟ್ ನಮ್ಮ ಲೈಫಲ್ಲಿ ಇಲ್ಲ ಅವರು ಅನ್ನೋದು. ಅವರಿಲ್ಲ ಅಂದಮೇಲೂ ಕೂಡ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದಿದೆಯಲ್ಲ, ತಪ್ಪು ನನ್ನ ಪ್ರಕಾರ. ಇಲ್ಲಿ ಇನ್ನೊಬ್ಬರಿಗೆ ಬ್ಲೇಮ್ ಮಾಡೋದಕ್ಕಿಂತ ನಾವು ಸತ್ಯ ಸಂಗತಿಗಳನ್ನು ಅರ್ಥ ಮಾಡ್ಕೊಂಡು ಅದರೊಟ್ಟಿಗೆ ಬದುಕೋದಿದೆಯಲ್ಲ, ಆವಾಗ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, ಗಂಡ ಸ್ಪಂದನೆ ಮಾಡದೇ ಇದ್ದಾಗ ಅವ್ರನ್ನ ಸರಿ ಮಾಡೋಕ್ಕೆ ಟ್ರೈ ಮಾಡಿ, ಆದರೆ ಅವ್ರು ನನಗೆ ಈ ಥರ ಪ್ರೀತಿಯಿಂದ ನಡ್ಕೊಳ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ತೆಗೆದುಬಿಡಿ. ಬಿಕಾಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು ಅಂತಲ್ಲ, ಅವ್ರು ಕೊಟ್ಟಾಗ ತಗೊಳ್ಳಿ. ಅವರು ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅದಕ್ಕೆ ಸ್ಪಂದನೆ ಮಾಡ್ತಿಲ್ಲ ಅನ್ನೋದು ನಿಮಗೆ ಆಲ್ರೆಡಿ ಸತ್ಯ ಗೊತ್ತಾಗಿದೆ ಎಷ್ಟೋ ದಿನಗಳಿಂದ, ಎಷ್ಟೋ ವರ್ಷಗಳಿಂದ. ಆ್ಯಂಡ್ ಮಕ್ಕಳು ಇಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ ಅಂದಮೇಲೆ ಮಕ್ಕಳ ಮೇಲಾಗಲಿ ಗಂಡನ ಮೇಲಾಗಲಿ ಎಕ್ಸ್ಪೆಕ್ಟೇಷನ್ ಬೇಡ. ಈಗ ಎಕ್ಸ್ಪೆಕ್ಟೇಷನ್ ಮಾಡಬೇಕಾಗಿರೋದು ನಿಮ್ಮ ಮೇಲೆ ನೀವು ಅಷ್ಟೇ, ಜಗತ್ತಿನ ಮೇಲೆ ಬೇಡ. ಯಾಕಂದರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅದು ಸಿಗದೇ ಇದ್ದಾಗ ನಿಮಗೆ ಹರ್ಟ್ ಆಗುತ್ತೆ, ನೋವಾಗುತ್ತೆ, ಆವಾಗ ಕಣ್ಣೀರು ಒಂಟಿತನ ಎರಡೂ ಶುರು ಆಗುತ್ತೆ. ಬೇಡ. ಈಗ ನೀವು ನಿಮ್ಮ ಜೊತೆಗಿರುವಂಥದ್ದೇ ಸತ್ಯ, ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಒಬ್ಬಂಟಿತನ ಅರ್ಥ ಮಾಡ್ಕೋಬೇಕು. ಯಾವಾಗ ಅರ್ಥ ಆಗತ್ತಲ್ಲ ಅದನ್ನು ಮನಸ್ಸಿಗೆ ಒಪ್ಪಿಸಿ. ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಬೇಕು, ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋದನ್ನು ಕಲೀರಿ. ಕಲಿತಾಗ ನೀವು ಎಕ್ಸ್ಪೆಕ್ಟ್ ಮಾಡೋದನ್ನು ಸ್ಟಾಪ್ ಮಾಡ್ತೀರಿ. ಸೆಕೆಂಡ್ ಪಾಯಿಂಟ್, ಭಾವನೆಗಳಿಗೆ ಸ್ಪಂದನೆ ಇಲ್ಲ, ಅದಕ್ಕೆ ನಿಮಗೆ ನೋವಾಗ್ತಿರೋದು. ನೋಡಿ, ನಿಮ್ಮ ಭಾವನೆಗಳಿಗೆ ಸ್ಪಂದನೆ ಸಿಗದೇ ಇರೋದಕ್ಕೆ ನಿಮಗೆ 101% ನಾನು ಒಂಟಿ, ನನಗೆ ಯಾರೂ ಇಲ್ಲ ಅನ್ನೋದು ಕಾಡ್ತಾ ಇದೆ. ಈಗ ಆ ಒಂಟಿತನನೇ
ಶಾಶ್ವತವಾದ ಬದುಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸಪೋಸ್ ಅವರೇನಾದರೂ ನಿಮ್ಮ ಜೊತೆ ಈ ಗಂಡ ಆದಂಥವ್ರು ನಿಮ್ಮ ಜೊತೆಗೆ ಏನಾದ್ರು ನನ್ನ ತಪ್ಪಾಗಿದೆ ಅಥವಾ ಅವ್ರಿಗೆ ರಿಯಲೈಸೇಷನ್ ಆಗಿ ನಿಮ್ಮ ಜೊತೆ ಚೆನ್ನಾಗಿದ್ದರೆ ಹ್ಯಾಪಿ, ಬೋನಸ್, ಖುಷಿ. ನಿಮ್ಮ ಸಿಚುವೇಶನ್ ಪ್ರಕಾರನೇ ಯೋಚನೆ ಮಾಡಬೇಕು. ಇನ್ನೊಬ್ರಿಗೆ ಕಂಪ್ಯಾರಿಸನ್ ಬೇಡ. ಅವ್ರ ಸಿಚುವೇಶನ್ ಬೇರೆ ಇದೆ. ಅವ್ರ ಜೊತೆಗಿರ್ತಕ್ಕಂಥ ಗಂಡ ಆಗಲಿ ಹೆಂಡತಿ ಆಗಲಿ ಅವ್ರು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ. ಇನ್ನೊಬ್ಬರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಲೈಫ್ ಅದನ್ನು ಮಾತ್ರ ಕಂಪ್ಯಾರಿಸನ್ ನೀವೇ ಮಾಡ್ಕೊಳ್ಳಿ. ಈಗ ಹಿಂಗಿದೆ ಸ್ಥಿತಿ, ಇದನ್ನು ಹೆಂಗೆ ಸರಿಪಡಿಸ್ಕೊಳ್ಬೇಕು. ಬಿಕಾಸ್ ನಿಮಗೆ ಅಟ್ಲೀಸ್ಟ್ ಒಂದು ಯೋಚನೆ ಮಾಡೋ ಶಕ್ತಿ ಇದೆಯಲ್ಲ. ಬಿಕಾಸ್ ಯಾಕೆ 10 ಕರೆದು ಫೀಲ್ ಮಾಡಿ ಏನು ಆಗಬೇಕಾಗಿದೆ, ಏನು ಸಿಗಬೇಕಾಗಿದೆ, ಅಟ್ಲೀಸ್ಟ್ ಇರೋವಂಥ ವಯಸ್ಸನ್ನು ಯಾರು ಯಾಕೆ ಹೆಂಗೆಂಗೂ ಕಳೆದು ಬಿಡ್ತೀರಿ? ನನ್ನ ಪಾಯಿಂಟ್ ಬೇಡ. ಹೆಂಗೆಂಗೂ ಕಳೆಯೋದಕ್ಕಿಂತ ಅರ್ಥ ಮಾಡ್ಕೊಳ್ಳಿ. ಯಾರೂ ಇಲ್ಲ ಅಂದಾಗ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ. ಪ್ರತಿ ಸಲ ಪ್ರತಿ ಸೆಕೆಂಡು ಕೂಡ ಯಾರೋ ಬಂದು ನಿಮ್ಮ ಜೊತೆಗೆ ಕಚ್ಕೊಂಡೇ ಜೀವನ ಮಾಡೋಕ್ಕಾಗಲ್ಲ, ಸಾಂತ್ವನ ಕೊಡೋಕ್ಕಾಗಲ್ಲ, ಧೈರ್ಯ ತುಂಬೋಕ್ಕಾಗಲ್ಲ, ಪ್ರೀತಿ ಮಾಡೋಕ್ಕಾಗಲ್ಲ. ಇರ್ತಾರೆ ಗುಡ್ ಆ್ಯಂಡ್ ವೆಲ್. ಸಪೋಸ್ ಇಲ್ಲ ಅಂದರೆ ನಿಮ್ಮ ಬದುಕು ನೀವು ಸಾಯೋ ತನಕ, ನಿಮ್ಮ ಚಿತೆಗೆ ಹೋಗೋ ತನಕ ನೀವು ಅನುಭವಿಸುವಂಥದ್ದು ಕಷ್ಟ ಆಗಲಿ ಸುಖ ಆಗಲಿ ನಿಮ್ಮದೇ ಅದು. ಅದನ್ನು ಫಸ್ಟ್ ಅರ್ಥ ಮಾಡ್ಕೊಂಡು ಅದರೊಟ್ಟಿಗೆ ಖುಷಿಯಾಗಿರುತ್ತೆ. ಯಾಕೆಂದರೆ ಪ್ರತಿ ಸೆಕೆಂಡು ಕೂಡ ನಿಮಗೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸೆಕೆಂಡ್ ನಿಮಗೆ ಗೊತ್ತಿಲ್ಲದಂಗೆ ಮೈನಸ್ ಆಗ್ತಿದೆ ಅಂದಾಗ ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ, ಯಾಕೆ ಇನ್ನೊಬ್ಬರ ಬಗ್ಗೆ ನಮಗೆ ಭಾವನೆಗಳು ಕೊಟ್ಟಿಲ್ಲ, ಸ್ಪಂದನೆ ಮಾಡಿಲ್ಲ, ಪ್ರೀತಿ ಮಾಡಿಲ್ಲ ಅಂತ ಕಣ್ಣೀರು ಹಾಕೋದು? ನಿಮ್ಮ ಸಮಯ ವೇಸ್ಟ್ ಆಗ್ತಿದೆಯಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡಿ. ಅದನ್ನು ಅರ್ಥ ಮಾಡ್ಕೊಬೇಕಲ್ಲ. ಅದು ವೇಸ್ಟ್ ಅಂತ ಗೊತ್ತಾದ ಮೇಲೂ ಕೂಡ ಅವ್ರ ಬಗ್ಗೆ ಯೋಚನೆ ಮಾಡೋದು ನೀವು ಮೂರ್ಖರು ಅಂತ ನನ್ನ ಪ್ರಕಾರ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೀವು ಬದುಕ್ತಾ ಇರೋ ಬದುಕು ಯಾರಿಗೋ ಕನಸಾಗಿರುತ್ತೆ. ನೋಡಿ, ಎಕ್ಸಾಂಪಲ್ ಹೇಳ್ತೀನಿ. ಗಂಡ ಸ್ಪಂದನೆ ಮಾಡ್ತಿಲ್ಲ, ಮಕ್ಕಳಿಲ್ಲ ಅಂತ ಕೊರಗ್ತೀರಿ. ಇನ್ಯಾರಿಗೋ ಕೈ ಇಲ್ಲ, ಕಾಲಿಲ್ಲ, ಅಥವಾ ಬುದ್ಧಿ ಸರಿ ಇಲ್ಲ ಅಂಥವರು ಬದುಕ್ತಾ ಇದ್ದಾರೆ. ನೀವು ಬದುಕ್ತಾ ಇರೋ ಬದುಕು ಅವ್ರಿಗೂ ಅನಿಸುತ್ತೆ, ನನಗೆ 2 ಕೈ ಇದ್ದಿದ್ರೆ. ಈಗ 2 ಕೈ ಇಲ್ದಿರೋರಿಗೆ ಏನು ಫೀಲ್ ಇರುತ್ತೆ? ನನಗೂ 2 ಕೈ ಇದ್ದಿದ್ರೆ ಚೆನ್ನಾಗಿರ್ಬೋದಿತ್ತಲ್ಲ. ಆ ಫೀಲ್ ಮಾಡ್ಕೊಳ್ಳಿ. 2 ಕೈ ಇಲ್ಲ ಅಂದರೆ ಹೇಗೆ ಮುಖ ತೊಳ್ಕೊಳ್ಳೋದು, ತಲೆ ಬಾಚ್ಕೊಳ್ಳೋದು ಹೇಗೆ? ಭಾಳ ಕಷ್ಟ ಇದೆ ಲೈಫ್ನ ಹ್ಯಾಂಡಲ್ ಮಾಡೋದು. ಅವ್ರು ಏನು ಇಲ್ದಿರೋ ಬದುಕ್ತಾ ಇದ್ದಾರಲ್ಲ, ಅವ್ರನ್ನ ನೋಡ್ಕೊಂಡು ನೀವು ಖುಷಿ ಪಡಿ. ಇದು ಕಂಪ್ಯಾರಿಸನ್ ಮಾಡ್ಕೊಳ್ಳೋ ಅಂಥದ್ದು. ಯಾರಿಗೋ ಏನೋ ಇರುತ್ತೆ, ನಿಮ್ಗೆ ಅಟ್ಲೀಸ್ಟ್ ಇಷ್ಟಾರು ಸಿಕ್ಕಿದೆಯಲ್ಲ, ಒಂದೊತ್ತು ಊಟ, ಗಂಡ ಬೇಡ ಯಾರು ಬೇಡ, ನಿಮಗೋಸ್ಕರ ಬದುಕಿ. ನೀವು ನಿಮಗೊಂದು ಕೊಟ್ಟು ಒಂದು ಜೀವನ ಅಂತ ಕೊಟ್ಟಿದ್ದಾನೆ ಅಂದಮೇಲೆ, ಈ ಜೀವನ ಅಂದರೆ ಆ ಜೀವನದಲ್ಲಿ ನೀವಿದ್ದೀರಾ, ಅದನ್ನು ಪ್ರೀತಿ ಮಾಡ್ಕೊಳ್ಳಿ ನೀವು. ರೈಟ್? ಇನ್ಯಾರೋ ಹುಟ್ಟುಡ್ತಾನೆ ಸಾಯ್ತಾರೆ. ಬದುಕಬೇಕಂತ ಅಂದ್ಕೊಂಡವ್ರು 20, 22, 12, 10 ಅಥವಾ ಡೆಲಿವರಿ ಆಗ್ತಿದ್ದಂಗೆ ಸಾಯ್ತಿರ್ತಾರೆ. ಎಸ್ ಆರ್ ನೋ? ಅದನ್ನು ನೋಡಿ ಮನಸ್ಥಿತಿ ಸುಧಾರಣೆ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗಾಗಿ ಬದುಕಿ. ಎಲ್ಲಿ ಜೀವ ಸಿಕ್ಕಿದೆ ಅಂದಮೇಲೆ ಆ ಜೀವನದಲ್ಲಿ ಸಾವಂತೂ ಕನ್ಫರ್ಮ್ ಆಗಿದೆ. ಯಾವಾಗ ಸಾಯ್ತೀವೋ ಗೊತ್ತಿಲ್ಲ, ಬಟ್ ಸಾವಂತೂ ಕನ್ಫರ್ಮ್ ಇದೆ. ಅಂದಮೇಲೆ ಖುಷಿಯಾಗಿ ಬದುಕಿ. ಯಾರೋ ನಮಗೆ ಹೊಗಳಿದ್ರೆ, ಪ್ರೀತಿ ಕೊಟ್ಟರೆ ಖುಷಿ ಅಂತಲ್ಲ. ಖುಷಿ, ನೆಮ್ಮದಿ ನಿಮ್ಮಲ್ಲೇ ಇದೆ. ಅದನ್ನು ಫೀಲ್ ಮಾಡಿ. ಯಾರ್ಯಾಕೆ ಬೇಕಾಗಿದೆ? ಕೈಗಾಲು ಗಟ್ಟಿ ಇದೆ, ಆರೋಗ್ಯ ಚೆನ್ನಾಗಿದೆ, ಬುದ್ಧಿ ಕರೆಕ್ಟ್ ಆಗಿದೆ, ದುಡಿರಿ, ಕೆಲಸ ಮಾಡಿ, ಅದನ್ನು ಪ್ರೀತಿ ಮಾಡಿ, ಅದರಲ್ಲೇ ಖುಷಿ ಕಾಣಿ. ಎಲ್ಲೋ ಬೇಜಾರಾಗಿ ದೇವಸ್ಥಾನಗಳಿಗೆ ನಿಮ್ಗೆ ಭೇಟಿ ಕೊಡಿ. ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ಖುಷಿ ಕಾಣಿ. ಆವಾಗ ನಿಮಗೆ ನೀವು ಅಂದ್ಕೊಂಡಿದ್ದೀರ ಲೈಫ್ ಇರುತ್ತೆ. ಯಾರು ಇಲ್ಲ ಅಂತ ಕೊರಗ್ತಾ ಕೂತ್ಕೊಂಡ್ರೆ ನಿಮ್ಮ ಲೈಫ್ ಹಾಗೆ ನಿಮ್ಮ ಕಣ್ಣೆದ್ರ ಕಡೆನೇ ಮಾಯ ಆಗ್ತಾ ಹೋಗುತ್ತೆ, ಗೊತ್ತೇ ಆಗಲ್ಲ, ಕರಗಿ ಹೋಗ್ಬಿಡುತ್ತೆ. ಸೊ ಅವನ ಕಾರಣ ಕೇಳ್ತಾ ಇದ್ದೀನಿ, ಗಂಡ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ ಅಂತ ಕೊರಗಬೇಡಿ. ಇರೋದ್ರಲ್ಲಿ ತೃಪ್ತಿ ಆಗ್ತಾ, ಎಕ್ಸ್ಪೆಕ್ಟೇಷನ್ ಮಾಡ್ದಿರಾ ಅವ್ರನ್ನ ಸರಿ ಮಾಡ್ತಾ, ಸಪೋಸ್ ಸರಿ ಆದರೆ ಖುಷಿ ಪಡಿ ಅಂತ ಹೇಳ್ತಾ, ಏನು ಅನ್ನಿಸ್ತು ವಿವರ್ಸ್ ಎಲ್ಲ ನನ್ನ ಫ್ಯಾಮಿಲಿ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾವ ಟಾಪಿಕ್ ನಿಮಗೆ ನೀಡಿದೆ ಅಂತ ಅನ್ಸರ್ ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.